ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸನ್ನು ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದೆ ಅಲ್ಲ. ಇವತ್ತು ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ನೋಡೋಣ. ಇದು ಕ್ಲಾತ್ ತುಂಬಾ ಸ್ಮೂತಾಗಿರೋದ್ರಿಂದ ನಾನು ಲೈನಿಂಗಿಗೆ ಈ ರೀತಿ ಗಮ್ಮನ್ನು ಹಾಕ್ಬಿಟ್ಟು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಮತ್ತೆ ಇನ್ನೂ ಒಂದು ಲೈನಿಂಗನ್ನು ಕಟ್ ಮಾಡ್ತಾಯಿದ್ದೀನಿ. ಅಂದರೆ ಡಬಲ್ ಲೈನಿಂಗನ್ನು ನಾನು ಹಾಕ್ಕೊತಾ ಇದ್ದೀನಿ. ಡಬಲ್ ಲೈನಿಂಗ್ ಹಾಕೋದ್ರಿಂದ ಸ್ಟಿಫಾಗಿ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಲೈನಿಂಗನ್ನು ಆಲ್ರೆಡಿ ಕ್ಲಾತ್ಗೆ ಹಾಕಿ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ಗಮ್ ಹಾಕಿ. ಈಗ ಇನ್ನೊಂದು ಲೈನಿಂಗನ್ನು ಸೇಮ್ ಅದೇ ಸೈಜ್ಗೆ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಪೀಸಸ್ಗೂ ಕೂಡ ಈ ರೀತಿ ಲೈನಿಂಗ್ ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿ ಡೋರಿನ ತಗೊಂಡು ಸ್ಮಾಲ್ ಪೀಸಸ್ ಆಗಿ ಈ ರೀತಿ ಬ್ಯಾಕ್ ಸೈಡ್ ನಾವು ಡೋರಿ ಹಾಕಿದ್ವಲ್ಲ, ಅದಕ್ಕೆ ಈ ರೀತಿ ಎಲ್ಲ ಈವನ್ ಆಗಿ ಈ ರೀತಿ ಕಟ್ ಮಾಡಿಕೊಂಡು ಫಸ್ಟೇನೆ ಇಟ್ಕೋಬೇಕು, ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು. ಹೀಗೆ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಲೈನಿಂಗನ್ನು ತಗೊಂಡು ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಅದನ್ನು ಬಿಟ್ಟು ಅಲ್ಲಿಂದ ನಾವು ಮುಂದೆಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಮಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಫಸ್ಟೇ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಆ ಮಾರ್ಕಿಂಗಿಗೆ ನೀವು ಜಾಯಿನ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಕಂಟಿನ್ಯೂಸ್ ಆಗಿ ಕೂಡ ಹಾಗೇ ಜಾಯಿನ್ ಮಾಡ್ಕೋಬೋದು. ಇಲ್ಲಿ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿ ಜೋಡಿಸ್ಕೊಳ್ತಾ ಜಾಯಿನ್ ಮಾಡ್ಕೊಳ್ತಾ ಹೋಗಿ. ಹೀಗೆ ಒಂದೊಂದೇ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ಲೈನಿಂಗಿಗೆ ಮಾತ್ರ ಈಗ ಫಸ್ಟ್ ಜೋಡಿಸ್ಕೊತಾ ಇದ್ದೀನಿ. ಒಂದು ಸೈಡ್ಗೆ ಕಾಣಿಸ್ತಿದೆ ಅಲ್ವ, ಈ ರೀತಿ ಹೀಗೆ ಜೋಡಿಸ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೋಬೇಕು. ಎರಡಕ್ಕೂ ಕೂಡ, ಎರಡು ಸೈಡ್ದಕ್ಕೂ ಕೂಡ ನಾವು ಇದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಸೈಡ್ ಇದು ಡೋರಿಗೆ ಉಕ್ಸ್ ಬದಲು ನಾವು ಈ ಥರದ್ದು ಡಿಸೈನನ್ನು ಇಡ್ತಾಯಿದ್ದೀವಿ. ಈಗ ಎಷ್ಟು ಬೇಕೋ ಅಷ್ಟು ಜೋಡಿಸ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಈಗ ಇದನ್ನು ಮೇನ್ ಕ್ಲಾತ್ ಮೇಲೆ ಈ ಡೋರಿ ನಾವು ಹಾಕಿರೋ ಅಂಥದ್ದು ಒಳಗಡೆಗೆ ಹೋಗಬೇಕು. ಆ ರೀತಿ ಜೋಡಿಸ್ಕೊಳ್ಳಿ. ಹೀಗೆ ಜೋಡಿಸ್ಕೊಂಡು ಈಗ ಅದೇ ಸ್ಟಿಚ್ ಮೇಲೇ ಮತ್ತೆ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಈ ರೀತಿ ಫಸ್ಟ್ ಹಾಕಿದ್ದೀವಲ್ಲ ಸ್ಟಿಚ್ಚು, ಆ ಸ್ಟಿಚ್ ಮೇಲೇ ಹಾಕ್ಕೊಳ್ತಾ ಬನ್ನಿ. ಮತ್ತು ಹಾರ್ಮೋಲ್ ಸೈಡು, ನೆಕ್ ಹತ್ರ, ಕೆಳಗಡೆ ಸೈಡ್ ಫಿಟ್ಟಿಂಗ್ ಮಾತ್ರ ಬಿಟ್ಟು ಮಿಕ್ಕಿದ್ದೆಲ್ಲ ಸೈಡು ಕೂಡ ನಾವು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನು ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಲ್ವ, ಹಾಗೆ ಕೆಳಗಡೆ ಸೈಡು ಕೂಡ ಸೇಮ್ ಅದೇ ರೀತಿಯೇ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆಗೂ ಕೂಡ ಈಗ ನಾನು ಒಂದು ಸೈಡ್ ಪಾರ್ಟನ್ನು ಈ ರೀತಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ರೀತಿ ಇನ್ನೂ ಒಂದು ಪಾರ್ಟ್ ಇರುತ್ತಲ್ವ, ಅದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ಎರಡನ್ನೂ ಕೂಡ. ಈಗ ಈ ಕಡೆ ಓಪನ್ ಇರುತ್ತಲ್ವ ಸೈಡ್ ಫಿಟ್ಟಿಂಗ್ ಕಡೆ, ಮತ್ತು ಇಲ್ಲಿ ಸ್ಮಾಲ್ ಕಟ್ಸನ್ನು ಕೂಡ ಹಾಕ್ಕೊಳ್ಳಿ. ಕಂಪಲ್ಸರಿ ಕಟ್ಸನ್ನು ಹಾಕ್ಕೋಬೇಕು. ಈ ಕಾರ್ನರ್ಸನ್ನು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಈ ಕಡೆಯಿಂದ ನೋಡಿ, ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಬೇಕು ಅಂದರೆ ಒಂದು ಸಲ ಐರನ್ ಮಾಡ್ಕೊಳ್ಳಿ, ನೀಟಾಗಿ ಬಂದುಬಿಡುತ್ತೆ. ಈಗ ಇದ್ರ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಸುತ್ತಲೂ ಕೂಡ ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಮೇಲೆಯಿಂದ ಎಡ್ಜ್ಗೇನೆ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಿ. ಹೀಗೆ ಈ ರೀತಿ ಎರಡೂ ಪೀಸನ್ನು ಕೂಡ, ಲೆಫ್ಟು ರೈಟ್ ಎರಡು ಇರುತ್ತಲ್ವ, ಎರಡನ್ನೂ ಕೂಡ ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ ನಾವು. ಈಗ ಮಾಡಿಕೊಂಡ್ರೆ ಇದು ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಗುತ್ತೆ. ಬ್ಯಾಕ್ ಸೈಡು ಟಕ್ಸ್ಗೆ ನಾವು 1 ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ, ಆ ಟಕ್ಸ್ ಪಾಯಿಂಟನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಆಗ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ ಬ್ಯಾಕ್ ಸೈಡ್ ಪಾರ್ಟ್. ಈ ಸ್ಟಿಚ್ ಯಾವಾಗಲೂ ಕೂಡ ಎಡ್ಜೇನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫಿನಿಶಿಂಗು. ನೀವು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೊಸ್ದಾಗಿ ಕಲಿತಾ ಇರೋರಾದರೂ ಕೂಡ ನೀಟಾಗಿ ಬರುತ್ತೆ. ಹೀಗೆ ಇನ್ನೂ ಒಂದು ಪೀಸನ್ನು ಕೂಡ ಸೇಮ್ ಅದೇ ರೀತಿಯೇ ನಾವು ಸ್ಟಿಚ್ ಮಾಡ್ಕೋಬೇಕು. ಬ್ಯಾಕ್ ಸೈಡು ಡಾಟನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಡೋರಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡುವಾಗ ಫಸ್ಟು ಲೈನಿಂಗ್ ಏನಿದೆ ಆ ಲೈನಿಂಗನ್ನು ಮಾತ್ರ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಬರ್ದಿರ ಆ ಡಾಟ್ ಪಾಯಿಂಟ್ ಎರಡೂ ಕೂಡ ಸೇಮ್ ಒಂದೇ ಕಡೆಗೆ ಬಂದು ಜಾಯಿನ್ ಮಾಡ್ಕೋಬೇಕು ನಾವು. ಈ ರೀತಿ ಇಟ್ಕೊಂಡು ನೋಡಿ, ಈ ಕಡೆ ನಾನು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಲ್ಲ, ಅದು ಕಂಪಲ್ಸರಿ ಬಿಡಬೇಕು. ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಮಾರ್ಜಿನ್ ಅಂತ ನಾನು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಆ ಸೆಂಟರ್ ಡಾಟ್ ಬರುತ್ತಲ್ಲ, ಅಪೆಕ್ಸ್ ಪಾಯಿಂಟು ಎರಡೂ ಪೀಸ್ಗಳಲ್ಲೂ ಕೂಡ ಒಂದೇ ಕಡೆಗೆ ನಾವು ಜಾಯಿನ್ ಮಾಡ್ಕೋಬೇಕು. ತಗೊಂಡು ಬಂದು ಈ ರೀತಿ ಅದನ್ನು ನೋಡಿಕೊಂಡು ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಎರಡೂ ಸೈಡು
ಹೀಗೆ ಮಾರ್ಕ್ ಮಾಡಿಕೊಂಡು, ಇದು ಲೈನಿಂಗ್ ಅಲ್ವಾ, ಲೈನಿಂಗನ್ನು ಮಾತ್ರ ಫಸ್ಟು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನೀವು ಒಂದು ಸಲ ಈ ರೀತಿ ಚೆಕ್ ಮಾಡ್ಕೊಳ್ಳಿ, ಎರಡೂ ಸೈಡು ಸೇಮ್ ಲೆಂತ್ ಇದೆಯಾ ಅಥವಾ ಜಾಸ್ತಿ ಹೆಚ್ಚು ಕಡಿಮೆ ಏನಾದರೂ ಇದೆಯಾ ಅಂತ. ನಾವು ಕರೆಕ್ಟಾಗಿ ಕಟಿಂಗ್ ಮಾಡಿದರೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಇಲ್ಲಿ ಕೂಡ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಇಲ್ಲಿ ಮತ್ತೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಸಿಂಗಲ್ ಸ್ಟಿಚ್ ಹಾಕಿ ಬಿಡಬೇಡಿ, ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡ್ಕೊಳ್ಳಿ. ಎರಡು ಪೀಸನ್ನು ಕೂಡ ಜಾಯಿನ್ ಮಾಡ್ಕೋಬೇಕು. ಇದು ಬರೀ ಲೈನಿಂಗ್ ಮಾತ್ರ, ಎಕ್ಸ್ಟ್ರಾ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದಲ್ಲ ಅದು. ಈ ಕಡೆದು ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡು ಮಾರ್ಜಿನ್ ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ. ಹೀಗೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ಮೇನ್ ಕ್ಲಾತ್ ಇದೆಯಲ್ಲ, ಮೇನ್ ಕ್ಲಾತ್ಗೆ ಆಲ್ರೆಡಿ ಒಂದು ಲೈನಿಂಗನ್ನು ಅಟ್ಯಾಚ್ ಮಾಡಿ ಇಟ್ಟಿದ್ದೀನಿ ನಾನು. ಇದನ್ನು ಕೂಡ ಸೇಮ್ ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡಿದ್ವೋ ಅದೇ ರೀತಿಯೇ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈ ಸ್ಟಿಚ್ಚಿಂಗು ಅನ್ನೋದು ನಾವು ರಾಂಗ್ ಸೈಡ್ಗೆ ಸ್ಟಿಚ್ ಬೀಳಬೇಕು, ಆ ರೀತಿಯೇ ಹಾಕ್ಕೊಳ್ಳಿ, ಕಂಪಲ್ಸರಿ ಅದೇ ರೀತಿಯೇ ಹಾಕ್ಕೋಬೇಕು. ನೋಡಿ ಈಗ ಎರಡೂ ರೆಡಿ ಆದಮೇಲೆ ಈಗಿದು ಒಂದರ ಮೇಲೆ ಒಂದನ್ನು ಉಲ್ಟಾ ಇಟ್ಕೊಳ್ಳಿ. ಈ ಸ್ಟಿಚಿಂಗ್ ಮಾರ್ಜಿನ್ ಔಟ್ ಸೈಡ್ಗೆ ಬರಬೇಕು. ಆ ರೀತಿ ಜೋಡಿಸ್ಕೊಂಡು ಈಗ ನೆಕ್ ಹತ್ರ ಹಾರ್ಮೋಲ್ ಹತ್ರ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕು. ಈಗ ಸ್ಟಿಚ್ ಮಾಡೋದ್ರಿಂದ ಎರಡರಲ್ಲಿರೋವಂಥ ಎಕ್ಸ್ಟ್ರಾ ಮಾರ್ಜಿನ್ ಏನಿದೆ ಅದು ಒಳಗಡೆಗೆ ಹೋಗುತ್ತೆ, ನಮಗೆ ಆಚೆಗೆ ಕಾಣಿಸೋದಿಲ್ಲ. ಹಾಕ್ಕೊಂಡಾಗ ಕೂಡ ನಮಗೆ ಕಂಫರ್ಟಾಗಿ ಇರುತ್ತೆ. ಇಲ್ಲ ಅಂತಂದರೆ ಈ ಮಾರ್ಜಿನ್ ಏನಿದೆ ಸ್ಟಿಚಿಂಗ್ ಮಾರ್ಜಿನ್ ಅದು ನಮಗೆ ಆಚೆಗೆ ಕಾಣಿಸುತ್ತೆ. ಆ ರೀತಿ ಇಲ್ದಿರ ಹೀಗೆ ಸ್ಟಿಚ್ ಮಾಡಿದ್ರೆ ಅದು ಒಳಗಡೆಗೆ ಹೋಗಿಬಿಡುತ್ತೆ. ನೋಡಿ ಈ ರೀತಿ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎಲ್ಲೂ ಕೂಡ ನಮಗೆ ನೋಡಿ ಜಾಸ್ತಿ ಯಾವುದು ಕ್ಲಾತು ನಾನು ಲೈನಿಂಗ್ ಆಗಲಿ ಮೇನ್ ಕ್ಲಾತ್ ಆಗಲಿ ಯಾವುದು ಎಕ್ಸ್ಟ್ರಾ ಬಿಟ್ಟಿಲ್ಲ. ಪೇಪರ್ ಕಟ್ಟಿಂಗಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಕೆಳಗಡೆ ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಅದಕ್ಕೂ ಮೊದಲು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ನೋಡ್ಕೊಂಡು ಈ ರೀತಿ ಕರೆಕ್ಟಾಗಿ ಕೆಳಗಡೆ ಎಷ್ಟು ಎಕ್ಸ್ಟ್ರಾ ಇರುತ್ತೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ನಾವು ಕರೆಕ್ಟಾಗಿ ಕಟಿಂಗ್ ಮಾಡಿದರೆ ಅದು ಕೂಡ ಅರ್ಧ ಇಂಚೇ ಇರುತ್ತೆ. ಬಟ್ ಒಂದು ಸಲ ನಾವು ಈ ರೀತಿ ಚೆಕ್ ಮಾಡೋದ್ರಿಂದ ಹೆಚ್ಚು ಕಡಿಮೆ ಬರ್ದಿರ ಇರುತ್ತೆ. ನೋಡಿ ಈ ರೀತಿ ಮೇಲೆ ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ ಹತ್ರ ಜೋಡಿಸ್ಕೋಬೇಕು. ಈಗ ಅದನ್ನ ತೆಗೆದುಬಿಟ್ಟು ನೋಡಿ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರೋಣ. ಕೆಳಗಡೆ ಕೂಡ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡ್ಮೇಲೆ ಈಗ ಸೈಡಲ್ಲಿ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಿಂದ ನಾವು ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಈ ರೀತಿ ಉಲ್ಟಾ ಮಾಡಿಕೊಂಡು ಈಗ ಅದ್ರ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಸುತ್ತಲೂ ಕೂಡ ಬಂದುಬಿಡಬೇಕು ಇದು ಸ್ಟಿಚ್ಚು. ಟಾಪ್ ಸ್ಟಿಚ್ಚನ್ನು ಓಪನ್ ಮಾಡ್ಕೊಳ್ಳೋವಾಗ ಮಾತ್ರ ನಾವು ನೀಟಾಗಿ ಇದನ್ನು ಓಪನ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ನೀವು ಬೇಕಾದರೆ ಒಂದು ಸಲ ಐರನ್ ಮಾಡ್ಕೊಬಂದುಬಿಡಿ, ನೀಟಾಗಿ ಇದ್ದೋಗುತ್ತೆ. ಈ ರೀತಿ ಮೇಲೆಯಿಂದ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಇದು ಫ್ರಂಟ್ ಪಾರ್ಟ್ ಅಲ್ವಾ, ಫ್ರಂಟ್ ಪಾರ್ಟು ಕೂಡ ನಮಗೆ ರೆಡಿ ಆಗುತ್ತೆ. ಇದಕ್ಕೆ ಮೇಲೆ ಈಗ ಸ್ಟ್ರಿಪ್ಸನ್ನು ಜಾಯಿನ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಈ ರೀತಿ ಸುತ್ತಲೂ ಕೂಡ ಸ್ಟಿಚ್ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಸ್ಟ್ರಿಪ್ಸನ್ನು ಸ್ಟಿಚ್ ಮಾಡಿಕೊಂಡು ಜಾಯಿನ್ ಮಾಡೋಣ. ಅದಕ್ಕೋಸ್ಕರ ನಾನು ನೋಡಿ ಈ ರೀತಿ ಪೀಸಸನ್ನು ತಗೊಂಡಿದ್ದೀನಿ. 2 ಇಂಚ್ ಅಗಲ ಇರೋ ಥರ ತಗೊಂಡು ಉದ್ದ ಸ್ಟ್ರಿಪ್ಸ್ಗಿಂತ ಡಬಲ್ ತಗೊಳ್ಳಿ. ಸ್ಟ್ರಿಪ್ಸು 8 ಇಂಚ್ ಇದ್ದರೆ ಅದಕ್ಕೆ ಡಬಲ್ ನಾನು ಇಲ್ಲಿ 15 ಇಂಚ್ವರೆಗೂ ಉದ್ದ ತಗೊಂಡಿದ್ದೀನಿ. ಮಧ್ಯಕ್ಕೆ ಒಂದು ಡೋರಿನ ಇಟ್ಕೊಂಡು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದು ಕ್ಲಾತನ್ನು ಕೂಡ ನಾನು ಪಿಕೋ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನೋಡಿ ಉಲ್ಟಾ ಮಾಡಿದ್ರೆ ಆ ಡೋರಿ ಅನ್ನೋದು ಒಳಗಡೆಗೆ ಹೋಗುತ್ತೆ, ಕಾಣಿಸ್ತಿದೆ ಅಲ್ವಾ ವಿಡಿಯೋದಲ್ಲಿ ತೋರಿಸೋ ಥರ. ನೋಡಿ ಈ ಡೋರಿ ಒಳಗಡೆಗೆ ಹೋಗುತ್ತೆ, ಸ್ಟಿಚಿಂಗ್ ಮಾರ್ಜಿನ್ನು ಕೂಡ ಒಳಗಡೆಗೆ ಹೋಗುತ್ತೆ. ಈಗ ಮಧ್ಯದಲ್ಲಿ ಆ ಡೋರಿ ಪಕ್ಕದಲ್ಲೇ ಫಸ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಬಂದ್ಬಿಡಿ ಉದ್ದಕ್ಕೆ. ನೋಡಿ ಯಾವ ರೀತಿ ಇಟ್ಟಿದ್ದೀನಿ ಅಂತ. ಡೋರಿ ಅನ್ನೋದು ಕ್ಲಾತ್ಗಿಂತ ಕಡಿಮೆನೇ ಇಟ್ಕೋಬೇಕು. ಈಗ ಇನ್ನೊಂದು ಸೈಡಿಂದ ಡೋರಿ ಪಕ್ಕದಲ್ಲಿ ಮತ್ತೆ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ರಫ್ ಹೊಡ್ಕೊಳ್ಳಿ. ಈಗ ಕ್ಲಾತು ಮುಂದೆ ಬಂದ ಮೇಲೆ ಡೋರಿ ಕಡಿಮೆ ಇದೆ ಅಲ್ವಾ, ಹಾಗಾಗಿ ಡೋರಿನ ಹಿಡ್ಕೊಂಡು ಎಳ್ಕೊಳ್ಳಿ. ಡೋರಿ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಬೀಳಬಾರ್ದು. ಕ್ಲಾತನ್ನು ಎಳ್ಕೊಂಡಾಗ ನೋಡಿ ಡೋರಿನ ಹಿಡ್ಕೊಂಡು ಕ್ಲಾತನ್ನು ಆ ಕಡೆಗೆ ಜಗ್ದಾಗ ನಮಗೆ ಡೋರಿ ಆಚೆಗೆ ಬಂದುಬಿಡುತ್ತೆ.
ಈ ರೀತಿ ನಮಗಿದು ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಈ ರೀತಿ ಬರುತ್ತೆ. ಹೀಗೆ 4 ಸ್ಟ್ರಿಪ್ಸನ್ನು ರೆಡಿ ಮಾಡ್ಕೋಬೇಕು ಶೋಲ್ಡರ್ಗೆ ನಾವು. ಕಾಣಿಸ್ತಿದೆ ಅಲ್ವಾ? ಈ ರೀತಿ 4 ಕೂಡ ರೆಡಿ ಮಾಡಿಕೊಂಡು ಈಗ ಶೋಲ್ಡರ್ ಹತ್ರ ನಾವು ಜಾಯಿನ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಎರಡಕ್ಕೂ ಕೂಡ ಈ ಕಡೆಯಿಂದ ನಾವು ಅದೆಷ್ಟು ಅಗಲ ಇದೆಯೋ ಅಷ್ಟು ಅಗಲ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಅದನ್ನು ಆ ಕಡೆ ಈ ಕಡೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಎಡ್ಜಲ್ಲೇ ಹಾಕ್ಕೊತಾ ಇದ್ದೀನಿ. 1 ಇಂಚಷ್ಟು ಅಗಲ ಬಂದರೆ ಸಾಕು ಸ್ಟ್ರಿಪ್ಸು. ನೋಡಿ, ಎಕ್ಸ್ಟ್ರಾ ಇರೋದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬಿಡಿ ಈ ರೀತಿ. ನೋಡಿ, ಈ ರೀತಿ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಇವಕ್ಕೂ ಕೂಡ ರಫ್ ಹೊಡಿಬೇಕು, ಕಂಪಲ್ಸರಿ ರಫ್ ಹೊಡಿಬೇಕು, ಇಲ್ಲ ಅಂದರೆ ಕಿತ್ತು ಬಂದುಬಿಡ್ತವೆ. ಈ ರೀತಿ ಎಕ್ಸ್ಟ್ರಾ ಇರೋದನ್ನು ಫೋಲ್ಡ್ ಮಾಡ್ಕೊಳ್ಳಿ, ಎಡ್ಜ್ಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸೇಮ್ ಇದೇ ರೀತಿ ಫ್ರಂಟ್ ಪಾರ್ಟ್ಗೂ ಕೂಡ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ ಸೈಡ್ ಕೂಡ ನಾವು ಡೋರಿನ ಸೇರಿಸ್ಕೋಬೇಕಾಗತ್ತೆ. ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನಾವು ಅಟ್ಯಾಚ್ ಮಾಡ್ಕೋಬೋದು. ಅದನ್ನು ಡೋರಿನ ಕಟ್ಕೊಬಿಟ್ರೆ ಶೋಲ್ಡರ್ ಹತ್ರ ಕೂಡ ನಮಗೆ ನೀಟಾಗಿ ಇರುತ್ತೆ. ಈಗ ಫ್ರಂಟ್ಗೂ ಕೂಡ ಅದೇ ರೀತಿಯೇ ಜಾಯಿನ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ಗೆ ಯಾವ ರೀತಿ ಜಾಯಿನ್ ಮಾಡೋದು ಅದೇ ರೀತಿ ಎಡ್ಜ್ಗೆ ಈ ರೀತಿ ಶೋಲ್ಡರ್ ಹತ್ರ ಜಾಯಿನ್ ಮಾಡ್ಕೊಳ್ಳಿ. ಹೀಗೆ ಜೋಡಿಸ್ಕೊಂಡ್ಮೇಲೆ ಅವನ್ನು ಜಾಯಿನ್ ಮಾಡಿಕೊಂಡು ಇದನ್ನು ಈ ರೀತಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ಕೋಬೋದು. ಈ ಡೋರಿಗೂ ಕೂಡ ಎಡ್ಜಲ್ಲಿ ನಿಮಗೆ ಕುಚ್ಚು ಥರ ಯಾವುದಾದ್ರೂ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನಾನು ಅದನ್ನೇನು ತೋರಿಸ್ತಿಲ್ಲ. ಹೀಗೆ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ನಾವೀಗ ಇದಕ್ಕೆ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಈ ರೀತಿ ಜೋಡಿಸ್ಕೊಂಡು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸೈಡ್ ಫಿಟ್ಟಿಂಗ್ ಮಾಡುವಾಗ ಕೂಡ ನಾವು 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಷ್ಟನ್ನು ಬಿಟ್ಟು ಹಾಕ್ಕೊಳ್ಳಿ. ಎಡ್ಜ್ಗೂ ಕೂಡ ಒಂದು ಸ್ಟಿಚ್ಚನ್ನು ಫಸ್ಟ್ ಹಾಕ್ಬಿಡ್ತೀನಿ. ನಂತರ 2 ಇಂಚು ಬಿಟ್ಟಿರೋದನ್ನು ಮಾರ್ಜಿನ್ 2 ಇಂಚು ಬಿಟ್ಟಿರ್ತೀವಲ್ವ ಅಷ್ಟನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಅದರ ಪಕ್ಕದಲ್ಲಿ ಕೂಡ ಎಕ್ಸ್ಟ್ರಾ 2-3 ಸ್ಟಿಚಸನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಈ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನನಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳಿಗೆ ಬರ್ತ್ಡೇಗೆ ಅಂತ ನಾನು ಇದನ್ನು ಸ್ಟಿಚ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರ ಕಟಿಂಗ್ ವಿಡಿಯೋ ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಚಾನಲಲ್ಲಿದೆ, ಚೆಕ್ ಮಾಡಿ. ಇದು ಹಾಕ್ಕೊಂಡವಾಗ ಯಾವ ರೀತಿ ಕಾಣಿಸ್ತಿದೆ ಅಂತ ಕೂಡ ನಾನು ತೋರಿಸ್ತೀನಿ.